ಇಲ್ಲ ಇನ್ನು ಸುಮ್ಮನಿದ್ರೆ ಸರಿ ಇರಲ್ಲ. ಬಾರಕ್ಕ. ಸ್ನೇಹ ನಿಂತ್ಕೊಳ್ಳೆ. ಸ್ನೇಹ ಯಾಳವಿ ನನ್ನ ಮಾತು ಸುಮ್ಮನೆ ಮಾಡು. ಸ್ನೇಹ ಅಯ್ಯೋ ಅಯ್ಯೋ ಸ್ನೇಹ ನಿಂತ್ಕೊಳ್ಳೆ. ನನ್ನ ಮಾತು ಕೇಳುವ, ನನ್ನ ಮಾತು ಕೇಳು. ಅವ್ವ ಜಾಗ ಬಿಡು. ಅಯ್ಯೋ ನೀನು ಅವಳ ಕೈ ಬಿಡು. ನಡಿ ಒಳಕ್ಕೆ. ಅವ್ವ ನೀನು ಒಳಕ್ಕೆ ಹೋಗೋ. ನಾನಿಂದ ಸುಮ್ಮನೆ ಬಿಡಲ್ಲ. ಸುಮಾ ಅವನ್ನ ಕರ್ಕೊಂಡು ಒಳಕ್ಕೆ ಹೋಗೋ. ಯೋನ್ ಮಾಡ್ತೀಯ? ಹಾ ಯೋನ್ ಮಾಡ್ತೀಯಾ? ಅವ್ರ ಮನೆ ಮುಂದೆ ಹೋಗಿ ಇನ್ನೊಂದಟ್ಟು ಕೂಗಾಡ್ತೀಯಾ? ಅದರಿಂದ ಯೋನ್ ಆಯ್ತದೆ, ಇನ್ನು ದ್ವೇಷ ಬೆಳೀತಾ ಹೋಯ್ತದೆ. ಬ್ಯಾರೆ ದಾರಿಲಿ ಈ ಮನೆಯನ್ನ ಹೆಂಗ್ ಕಿತ್ಕೊಳ್ಳೋದು ಅಂತ ಅವರು ವಂಚಾಗ್ತಾರೆ. ಬಿಟ್ಬಿಡು ಸ್ನೇಹ, ನಾವು ಈ ವಿಷಯನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ನಂಗೆ ಇದ್ಬಿಡಮ್ಮ. ಬಿಟ್ಬಿಡು. ಆಗಲ್ಲವ. ನಾನೀಗ ಹೋಗ್ತಿರೋದು ಬರೀ ಕೂಗಾಡ್ಕೊಂಡು ಬರಕ್ಕಲ್ಲ. ಬೇರೆ ಯಾವುದೇ ದಾರಿಲೂ ಅವ್ರು ನಮಗೆ ತೊಂದರೆ ಕೊಡಕ್ಕಾಗ್ಬಾರ್ದು. ಹಾಗೆ ಮಾಡಿ ಬರ್ತೀನಿ. ಸ್ನೇಹ ನನ್ನ ಮಾತು ಕೇಳವಿ. ನಾವಿವಾಗ ಅಲ್ಲಿಗೆ ಹೋದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಯ್ತದೆ. ನಾನು ಈ ಪತ್ರನ ತಕೊಂಡು ನಿಮ್ಗೆ ಯಾರಿಗೂ ಹೇಳ್ದಿದ್ದಕ್ಕೆ ಕಾರಣ ಹಿಂಗೇನ ಆಯ್ತದೆ ಅಂತಾನೆ. ಸ್ನೇಹ ಅವ್ವ ಹೇಳ್ದಂಗೆ ಬಿಟ್ಬಿಡವಿ. ಅಲ್ಲ, ನಾನು ನಿಮ್ಮಿಬ್ರನ್ನ ನೋಡ್ತಾನೆ ಇದ್ದೀನಿ. ನಾನೀಗ ಅಲ್ಲಿ ಹೋದ್ರೆ ಸಮಸ್ಯೆ ದೊಡ್ಡದಾಗತ್ತೆ ಅಂತಿದ್ದೀರಲ್ಲ. ನೀವಿಬ್ರು ಯಾಕೆ ಅವ್ಕೊಂಡ್ರೆ ಅಷ್ಟು ಭಯ ಪಡ್ತೀರಾ? ಇವರಿಬ್ರು ಯಾವತ್ತಾನೆ ಭಯ ಪಟ್ಟಿಲ್ಲ ಹೇಳು. ನೀನ್ ಹೋಗಕ್ಕ, ಹೋಗಿ ಸರಿಯಾಗಿ ಕೊಟ್ಪ ಹೇಳ್ತೀನಿ. ನಡಿಯ ಒಳಕ್ಕೆ. ನಾಲ್ಕು ಪುಸ್ತಕ ಓದ್ಕೊಂಡ ಅಕ್ಷಣಕ್ಕೆ ಎಲ್ಲರೂ ಎದುರಾಕಬಹುದು ಅಂತ ತಿಳ್ಕೊಂಬಿಟ್ಟವ್ರೆ. ಪ್ರಪಂಚನ ಬ್ಯಾರೆ ಐತೆ. ಸ್ನೇಹ ನನ್ನ ಮಾತು ಕೇಳವ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಇದೇ ಅವ್ರಿಗೂ ಬೇಕಾಗಿರೋದವ. ಅವನು ಸುಮನ ಮತ್ತೆ ಅಕ್ಕನ ಯಾಕೆ ಪುಸ್ಲಾಯ್ಸಕ್ ನೋಡ್ದ ಹೇಳು? ಈಗ ಅವರಿಬ್ರು ಅವನಿಗೆ ಸಪೋರ್ಟ್ ಮಾಡ್ತಾರೆ. ನೀನಂತೂ ಹೇಗಿದ್ರು ಅವ್ರನ್ನ ಎದುರಾಕೊಳ್ಳಲ್ಲ. ನೀವು 3 ಜನ ಒಂದಾಗ್ತೀರಾ. ನಾನು ಒಬ್ಳೆ ಏನೇ ಮಾಡಕ್ ಹೊರಟ್ರು ನನ್ನ ತಡಿತೀರಾ. ಅವಾಗ ಅವನು ಸೇಫ್ ಆಗ್ತಾನೆ. ಇದೇ ಅವನಿಗೆ ಬೇಕಾಗಿರೋದು. ನೋಡವ, ನಮ್ಮನೆ ಒಡೆಯೋ ಕೆಲಸ ಯಾವನ್ನೇ ಮಾಡ್ಲಿ, ನಾನು ಅವನ ಸುಮ್ಮನೆ ಬಿಡಲ್ಲ. ಅಷ್ಟೇ ಅಷ್ಟೇ. ಬಾರಕ್ಕ. ಅಯ್ಯೋ ಏಯ್ ಸ್ನೇಹ ಸ್ನೇಹ ಬೇಡ ಕಣವ, ಬೇಡ. ನಾನೇ ಹೋಗಿ ಬರ್ತೀನಿ. ಏಯ್ ಗೋಪಾಲ, ಗೋಪಾಲ ಕೃಷ್ಣ, ಬಾರ ಆಚೆ. ಬ್ಯಾಡ, ನನ್ನ ಮಾತು ಕೇಳವಿ. ರಾಜಿ ಅವಳು ಮನೆ ತಕ ಬಂದ್ಬಿಟ್ಟವಳೆ. ಹೋಗಿ ಏನು ಅಂತ ಕೇಳು. ಯೋ ನೀನೇನ್ ಗಂಡ್ಸಲ್ವಾ? ಎಲ್ಲಕ್ಕಿಂತನೂ ನಾನೇ ಹೋಗಿ ಮಾತಾಡ್ಬೇಕಾ? ಹೋಗದೇನಂತ ವಿಚಾರಿಸು. ಹೋಗು. ನನ್ನ ಅಕ್ಕ ತಂಗಿಯರ ಜೊತೆ ಕದ್ದು ಮುಚ್ಚಿ ಮಾತಾಡಕ್ ಧೈರ್ಯ ಇದೆ. ಈಗ ನನ್ ಮುಂದೆ ಬಂದು ನೀನ್ ಮಾತಾಡಕ್ ಧೈರ್ಯ ಇಲ್ವೇನೋ ನಿಂಗೆ? ಏ ಕಾಳಿ, ನೀನಾದ್ರೂ ಹೋಗಿ ಏನು ಅಂತ ವಿಚಾರಿಸ್ಲಾ? ಓ ನನ್ನಿಂದ ಹಾಕಿಲ್ಲ. ಬಾರಯ್ಯ, ನಾನು ಬರ್ತೀನಿ. ಅದೇನ್ ಮಾತಾಡ್ತಾಳವಳು ನಾನು ನೋಡ್ತೀನಿ. ಇವತ್ತು ಅವಳ ನನ್ನ ತೀರ್ಮಾನ ಆಗ್ಲೇಬೇಕು. ಏ ನೀವು ಬರ್ಬೇಡ. ನೀವು ಬಂದರೆ ದೊಡ್ಡ ರಾದಂತ ಆಯ್ತದೆ. ನಾನೇ ಹೋಯ್ತೀನಿ. ಮತ್ತೋಗಿ ಮಾತಾಡು ಹೊಳ್ತವ ಗಂಡ್ಸ್ತರ. ಬಾರಯ್ಯ, ಬಾ. ಏನ್ ಹಿಂಗ್ ದಿಢೀರ್ ಅಂತ ನಮ್ಮ ಮನೆ ಮೇಲೆ ಅಕ್ರೆ ಜಾಸ್ತಿ ಆಗೋಯ್ತಾ? ಬೇಡ, ಒಳಗೆ ಬಾ ಮಾತಾಡಮ್ಮ. ಯಾಕೆ ನಿನ್ ಮನೆ ಗೌರವ ಗಾಳಿ ಹಾರೋಗತ್ತಾ? ನೀನ್ ಮಾತ್ರ ರಸ್ತೆ ನಿಂತ್ಕೊಂಡು ನನ್ನ ಅಕ್ಕನ ಜೊತೆ ಮಾತಾಡಿದ್ಯಾ? ಅಕ್ಕ,
ಇವ್ನ್ ಬಂದು ನಿನ್ ಹತ್ರ ಮಾತಾಡಿದ್ನೋ ಇಲ್ವೋ? ಏಯ್, ಅಲ್ಲೇ ನೋಡ್ತಿದ್ಯಾ? ನಿನ್ ಜುಟ್ಟು ಹಿಡ್ದು ಅಲ್ಲಾಡ್ಸೋ ಆ ರಾಜೇಶ್ವರಿ ಐಡಿಯಾ ಕೊಟ್ಲಾ ನಿಂಗೆ? ಪುಟ್ಟಕ್ಕನೋ ಅಥವಾ ಸ್ನೇಹನ ಹತ್ರ ಮಾತಾಡಿದ್ರೆ ಕೆಲ್ಸ ಆಗಲ್ಲ, ಪಾಪದೋಳು ಮೊದಲನೇ ಮಗಳು ಹತ್ರ ಮಾತಾಡಿ ಕೆಲ್ಸ ಮಾಡ್ಸು ಒಪ್ಸು ಅಂತ. ಏಯ್, ಕೇಳಿಸ್ಕೊಳೆ, ನಾವು 3 ಜನ ಹೆಣ್ಮಕ್ಳು ಶಿವನ್ 3 ಕಣ್ಗಳಿದ್ದಂಗೆ. ನಮ್ಮ ಮನೆ ವಿಷಯ ಬಂದ್ರೆ ಭಸ್ಮ ಆಗೋಗ್ತೀರಾ. ಏನೇ ಸುಮ್ಕಿದ್ರೆ ಮಾತಾಡ್ತಾನೆ ಇದ್ಯಾ? ಯೋ ಬಾಯಾಗ ಏನ್ ಮಾಡ್ಕೊಂಡಿದ್ಯಾ? ಇವಳು ಮಾತಾಡೋದು ನೋಡಿದ್ರೆ ನಾವೇನೋ ಭಿಕ್ಷೆ ಬೇಡಕ್ಕೆ ಇವ್ರುಗಳಿಂದ ಬಿದ್ದಿರೋ ತರ ಐತೆ. ನಡೆದಿದ್ದೇನು ಅಂತ ಹೇಳಯ್ಯ, ಇವಳಿಗೂ ಗೊತ್ತಾಗ್ಲಿ. ಸ್ನೇಹ ಬಾ ಒಳ್ಳೆಮ, ನಾವಿಲ್ಲರದ್ ಬೇಡ. ನೋಡು ಹೇಳ್ತಿದ್ದಂಗೆ ಹೆಂಗ್ ಜಾಗ ಖಾಲಿ ಮಾಡ್ತಾವ್ರೆ ಅಂತ. ನಾ ಮಾತಾಡ್ತೀನಿ. ಮತ್ ಮಾತಾಡ್ ಸಾಯಿ. ಸ್ನೇಹ ಬಾ ಹೋಗುಮ. ಅಕ್ಕ ಇರಕ್ಕ, ಯಾರ್ ಜಾಗ ಖಾಲಿ ಮಾಡೋದು? ನಾನು ಇಲ್ಲೇ ನಿಂತಿದ್ದಿ, ಅದೇನ್ ಹೇಳ್ತೀಯೋ ಹೇಳು. ಒಂದ್ ವೇಳೆ ಭಿಕ್ಷುಕರಿಗೂ ಒಂದ್ಸಲ ಹೇಳಿದ್ರೆ ಮುಂದೆ ಹೋಗ್ತಾರೆ, ಆದ್ರೆ ನೀವುಗಳಿದ್ದೀರಲ್ಲ, ಮಾನ ಮರ್ಯಾದೆ ಏನೇನೂ ಇಲ್ಲ. ನಾನು ಈಗ ಮನ್ಸ್ ಮಾಡಿದ್ರೆ ನಿಮ್ ಮೇಲೆ IPC ಸೆಕ್ಷನ್ 441 ಕ್ರಿಮಿನಲ್ ಟ್ರೆಸ್ಪಾಸ್ ಕೇಸ್ ಹಾಕ್ಬೋದು, ಗೊತ್ತಾ? ಏನಾಯ್ತು ಅಂತ ಇಟ್ಟೊಂದು ಕಿರ್ಚಾಡ್ತಿದ್ಯಾ? ನಾನು ತಾನಂತವ ಸುಮ್ಕೆ ಮಾತಾಡಿದೆ ಅಷ್ಟೇ. ಸುಮ್ನೆ ಮಾತಾಡೋನು ಯಾಕೆ ಪತ್ರ ಕೊಟ್ಟು ಸಹಿ ಹಾಕ್ಸ್ಕೊಳಕ್ ಹೇಳ್ದೆ? ರೋಡ್ ಮಧ್ಯ ನಿಲ್ಸಿ ಅಕ್ಕಂಗ್ ಇಷ್ಟ ಇಲ್ಲ ಅಂದ್ರು ಅವಳ ಹತ್ರ ಮಾತಾಡ್ಸಿದಕ್ಕೆ IPC ಸೆಕ್ಷನ್ 268. ಅಯ್ಯ ಏನೇ ನಂಬರ್ ಹೇಳಿದ ತಕ್ಷಣ ನಾವು ದಿಗಿಲ್ ಬೀಳ್ತೀವಾ? ದಿಗ್ಲು ಬೀಳಕಷ್ಟೇ ನಾ ನಂಬರ್ ಹೇಳ್ತಿಲ್ಲ, ನಿಜವಾಗ್ಲೂ ಮಾಡಿ ತೋರಿಸ್ತೀನಿ. ಇಷ್ಟು ದಿವಸ ನಮ್ಮ ಅವ್ವನ ಮುಖ ನೋಡ್ಕೊಂಡು ಪಾಪ ಹೋಗ್ಲಿ ಅಂತ ಸುಮ್ನಿದ್ದೆ, ಇನ್ ಸುಮ್ನಿರಲ್ಲ. ತಯಾರಾಗಿ ನೀನು, ನಿನ್ ತಮ್ಮ ಮತ್ ನೀನ್ ಈ ಗಂಡ 3 ಜನ ಕೋರ್ಟ್ ಮೆಟ್ಲು ಹತ್ತಕ್ ತಯಾರಾಗಿ. ನಿಮ್ ಎಲ್ಲರ ಮೇಲೆ ಕೇಸ್ ಫೈಲ್ ಮಾಡಿ ಕಂಬಿ ಎಣ್ಸಂಗ್ ಮಾಡ್ತೀನಿ. ಬಾರಕ್ಕ. ರಾಜೇಶ್ವರಿಗೆ ಸರಿಯಾಗಿ ದೆವ್ವ ಬಿಡಿಸ್ಬಿಡ್ತಾಳಕ್ಕ. ಮಕ್ಕಳನ್ನ ಚೆಂದಾಗಿ ಬೆಳೆಸ್ಬೇಕು ಅಂದ್ರೆ ತಾಯಿ ಆದವಳಿಗೆ ತಾಳ್ಮೆ ಇರಬೇಕು. ಮಕ್ಕಳು ದೊಡ್ಡವರಾದ್ಮೇಲೆ ಆ ತಾಳ್ಮೆನೆ ತಾಯಿಗೆ ಮುಳ್ಳಾಯ್ತದೆ ಅನ್ನಕ್ಕೆ ನಾನೇ ಸಾಕ್ಷಿ ಕಣವ. ನಾನೇ ಸಾಕ್ಷಿ. ನಾನು 10 ಲಕ್ಷ ತಗೊಂಡಿದ್ದು ಕಳ್ಕೊಂಡಿದ್ದು ಏಟೊತ್ತಿಗಾಗಲೇ ಸ್ನೇಹ ಗೊತ್ತಾಗಿರ್ತದೆ. ನಂಗೆ
ನನ್ಗೆ ಹೇಳಲೇ ಇಲ್ವಲ್ಲವ ನೀನು ಮುಚ್ಚಿಟ್ಬಿಟ್ಟಲ್ಲ ಅಂತ ಅವಳು ಎಷ್ಟು ಸಂಕಟ ಪಡ್ತಾಳೆ. ಏನು ಮಾಡಲಿ? ಅವ್ವ, ಅಕ್ಕ ಬಂದ್ಲು. ಅಕ್ಕ, ಏನಾಯ್ತು? ಇನ್ನು ಅವಳು ನಮ್ಮ ಮನೆ ತಂಟೆಗೆ ಬರಲ್ಲ ಅಂತ ಒಪ್ಕೊಂಡ್ಲಾ? ಇರಕ್ಕಾಗಲ್ಲ. ಇನ್ಮೇಲಿಂದ ಆ ಮನೆಯವರಿಂದ ನಮ್ಗೇನು ತೊಂದರೆ ಆಗಲ್ಲ ಕಣೆ, ಅದಂತೂ ಪಕ್ಕ. ಎಲ್ಲಿ ಚಂದ್ರು ಅಣ್ಣಯ್ಯ ಇನ್ನೂ ಬಂದಿಲ್ವಾ? ಅಣ್ಣಯ್ಯನ? ಅವ್ರಿಗೆ ಬರಕ್ ಹೇಳಿದ್ನಲ್ಲ. ಏನಾಯ್ತವ? ಸ್ನೇಹಿಂಗ್ ಇನ್ನೂ ವಿಷಯ ಗೊತ್ತಿಲ್ಲ ಕಣವ. ಏನ್ ವಿಷಯ? ಅಣ್ಣಯ್ಯನೇ ಬಂದ್ರು. ಚಂದ್ರನ್ ಯಾಕೆ ಬರಕ್ ಕೇಳೋಳೆ ಇವಳು? ಅವಳು ಅವ್ರ ಮ್ಯಾಕೆ ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಂದವಳೆ ಕಣವ. ಅದಕ್ಕೆ ಚಂದ್ರು ಅಣ್ಣಯ್ಯನ ಕರೆದಿರೋದು. ಅಯ್ಯೋ, ಅಣ್ಣಯ್ಯ ಏನಮ್ಮ ಸ್ನೇಹ ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ಒಳಗ್ ಬಾ ಅಣ್ಣಯ್ಯ, ಹೇಳ್ತೀನಿ ಬಾ. ನಮಸ್ಕಾರ. ನಮಸ್ಕಾರ. ಕೂತ್ಕೊಂಡ ಸುಮಾ, ನೀರು ತಗೊಂಡ್ ಬಾ. ಹೇಳಮ್ಮ ಸ್ನೇಹ, ಏನು ವಿಷಯ? ಏನು ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ದು? ಇಷ್ಟು ದಿವಸ ಯಾವ ವಿಷಯನ ಮುಂದಕ್ಕೆ ಹಾಕ್ತಿದ್ವೋ ಅದನ್ನ ಮಾಡೇ ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಅಣ್ಣಯ್ಯ. ಏನ್ ಮಾಡಕ್ ಹೊರಟಿದ್ಯಾ ನೀನು? ಈ ಸಮಸ್ಯೆನ ಕಾನೂನು ಪ್ರಕಾರ ಬಗೆಹರಿಸಕ್ ಹೊರಟಿದ್ದೀನಿ. ನಾವೀಗಿರೋ ಮನೆನ ಬಿಟ್ಕೊಡಿ ಅಂತ ಹಿಂಸೆ ಕೊಡ್ತಿದ್ದಾನೆ. ಗಂಡು ಮಗು ಬೇಕು ಅಂತ ನನ್ನ ಅವ್ವನ ಬಿಟ್ಟು ಬೇರೆಯವಳನ್ನ ಮದ್ವೆ ಆಗಿದ್ದಾನೆ. ನನ್ನ ಅವ್ವಂಗೆ ಡಿವೋರ್ಸು ಕೊಟ್ಟಿಲ್ಲ, ಜೀವನಾಂಶನೂ ಇಲ್ಲ. ಒಬ್ಬಳೇ ಸ್ವಾಭಿಮಾನದಿಂದ ಬದುಕ್ತಿದ್ರೆ ಪ್ರತಿದಿನ ಕಿರುಕುಳ ಕೊಡ್ತಾನೆ ಇದ್ದಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವೀಗ ಬದುಕ್ತಿರೋ ಮನೆ ನನ್ನ ಅವ್ವಂಗೆ ಸೇರ್ಬೇಕಾಗಿದ್ದು. ಅದನ್ನ ವರದಕ್ಷಿಣೆಯಾಗಿ ಮುಂಚೆನೆ ಅವನ ಹೆಸರಿಗೆ ಬರ್ಸ್ಕೊಂಡಿದ್ದ ಅಂತ ಕೇಸ್ ಫೈಲ್ ಮಾಡ್ತೀನಿ. ತೆಪ್ಪು, ನೀನು ತೆಪ್ಪು ಮಾಡ್ತಾ ಇದೀಯಾ. ನೀನು ಶಾನ ದೊಡ್ಡ ತೆಪ್ಪು ಮಾಡ್ತಾ ಇದೀಯಾ. ಏನಪ್ಪ ಚಂದ್ರು, ಇದನ್ನೆಲ್ಲ ಇವಳಿಗೆ ನೀನು ತಾನೇ ಹೇಳ್ಕೊಡ್ತಿರೋದು? ಮಮ್ಮಿ, ಏನಾಯ್ತು ಮಮ್ಮಿ? ಡ್ಯಾಡಿ ಏನಾಯ್ತು? ಡ್ಯಾಡಿ ಬುಡ್ಲ ಕೈ ಬುಡ್ಲ. ರಾಜೇ, ನೀನು ಸಾಯಿಸಕ್ಕೆ ಮುಂಚೆ ನಾನೇ ಸತ್ತೋಯ್ತೀನಿ. ನಂಗೆ ಗೊತ್ತು ನಿನಗೆ ನನ್ನ ಮೇಲೆ ಎಷ್ಟು ಕೋಪ ಐತೆ ಅಂತ. ನಾನು ಸಾಯ್ತೀನಿ ರಾಜೇ. ರಾಜೇ, ಡ್ಯಾಡಿ ಬೇಡ ಡ್ಯಾಡಿ. ಮಮ್ಮಿ, ಡ್ಯಾಡಿ ಯಾಕೆ ಹಿಂಗೆ ಆಡ್ತೈತೆ? ಲೈ ಸುಮ್ಕೆ ಬರ್ಲಾ ಈ ಕಡೆ. ಯಾಕೆ ಸುಮ್ಕೆ ನಿಂತ್ಕೊಂಬಿಟ್ಟೆ? ಸಾಯಿ, ನೀನು ಸಾಯೋದನ್ನ ನಾನು ನೋಡ್ತೀನಿ. ರಾಜೇ,
ನಾನು ನಿಜವಾಗ್ಲೂ ಸತ್ತೋಯ್ತೀನಿ. ನೀನು ಸುಮ್ಮನೆ ಹೇಳ್ತಿ ಆಟಯ ಮಾಡಕ್ಕಿಲ್ಲ. ಹಂಗಂತೀಯಾ? ನೋಡ್ತಾ ಇರು, ನೋಡು ಡ್ಯಾಡಿ ನೋಡು ಕುರ್ಸಿ ಚೆನ್ನಾಗಿ ಓದಿ DC ಆಗ ಅಮ್ಮನ ಚೆನ್ನಾಗಿ ನೋಡ್ಕೊ. ಬೇಡ ಡ್ಯಾಡಿ. ನೋಡು ಯೋ ಸಾಕು ನಿಲ್ಸು ನಿನ್ ಡ್ರಾಮವ. ಯಾವಾಗಳು ಅಟೆಲ್ಲ ಮಾತಾಡ್ಬಿಟ್ಟು ಹೋದ್ಲು ಆಗ್ಲೇ ನೀನು ಅರ್ಧ ಸತ್ತಂಗೆ. ಯಾರು ಮಾವ? ಸುಮ್ಕೆ ನಿಂತ್ಕೊಳ. ಏನಂದ್ ನೋಡು, ಕಾನೂನು ಪ್ರಕಾರ ವಿಚಾರಿಸ್ಕೊತಾಳಂತ. ವಿಚಾರಿಸ್ಕೊಳ್ಳಿ. ಈ ದೇಶದಾಗೆ ಎಲ್ಲ ಕಾನೂನು ಪ್ರಕಾರನೇ ನಡೆಯೋಗಿದ್ದಿದ್ರೆ ನೀನು ನನ್ನ ಕೊಳ್ಳಿಗೆ ತಾಳಿನೇ ಕಟ್ಟಕ್ಕಾಯ್ತಿರ್ಲಿಲ್ಲ. ನಾನು ನೋಡ್ತೀನಿ ಕಣಯ್ಯ ಅವಳು ಏನು ಮಾಡ್ತಾಳೆ ಅಂತ. ಕಾನೂನಿಗೂ ಮೀರಿ ಅವಳಿಂದ ಮನೆಯನ್ನು ಮೆಸ್ನ ಕಿತ್ಕೋಬೇಕು ಅಂದರೆ ಕಾನೂನಿಗಿಂತ ಬಲವಾದವ್ರ ಸಹಕಾರ ನಮಗೆ ಬೇಕಾಯ್ತದೆ. ಈಗ ನಮಗಿರೋದು ಒಂದೇ ದಾರಿ. ಏನು ಮಾಡ್ತೀಯಕ್ಕ? ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅಕ್ಕವ್ ಅಕ್ಕವ್ ಅವ್ವ, ಅಣ್ಣಯ್ಯ ಏನು ಹೇಳಿಲ್ಲ. ನಾನೇ ಅಣ್ಣಯ್ಯನ ಸಹಾಯ ತಗೋತಿದ್ದೀನಿ ಅಷ್ಟೇ. ನೀನೇ ಹೇಳಪ್ಪ ಚಂದ್ರು. ಕೋರ್ಟು ಕೇಸು ಅಂತ ಹೋದ್ರೆ ಸಮಸ್ಯೆ ಬಗೆಹರಿತದ? ಇನ್ನೂ ದೊಡ್ಡದಾಯ್ತದ? ನೋಡಿ ಇವಳ, ಇವ್ರಂಗೆ ಓದವಳ. ಇವಳ ವಯಸ್ಸು ಏನಾಗಬೇಕು? ಇವಳಿಗೆ ಮೆಸ್ಸು ಅಡಿಗೆ ಬಿಟ್ರೆ ಬೇರೆ ಏನು ಬರೋಕ್ಕಿಲ್ಲ. ಈಗ ನೀವು ಕೋರ್ಟ್ಗೆ ಹೋಗಿ ನಾಳೆ ಈ ಜಾಗ ಅವ್ರ ಪರವಾಗಿ ಐತೆ ಅಂತ ಕೋರ್ಟ್ ಹೇಳ್ಬಿಟ್ರೆ ನಾವೆಲ್ಲ ಹೋಗೋಣ? ಅದು ಹೇಗೆ ಅವ್ರ ಪರವಾಗತ್ತೆ? ಅಣ್ಣಯ್ಯ ನೀನಾದ್ರೂ ಹೇಳು ಅವ್ವಂಗೆ. ಅವ ಈ ಜಾಗ ನಿಮ್ದು, ಅವರಿಂದ ಇದನ್ನ ತಗೊಳಕ್ಕಾಗಲ್ಲ. ಆದ್ರೆ ಈಗಿದು ಆ ವೈನ್ ಹೆಸರಾಗೈತಲ್ಲ. ಹಾಗಿದ್ದಿದ್ರೆ ಅವ್ನು ನಿನ್ನ ಹತ್ರ ಸೈನ್ ಹಾಕ್ಸ್ಕೊಳಕ್ಕೆ ಯಾಕೆ ಇಷ್ಟೊಂದು ಅಲಿತಿದ್ದ? ಅವನಿಗೂ ಗೊತ್ತು 3 ಜನ ಮಕ್ಳಿದೀವಿ, ನಿಂಗೆ ಇನ್ನೂ ಡಿವೋರ್ಸ್ ಕೊಟ್ಟಿಲ್ಲ, ನೀನ್ ಒಪ್ಪಿಗೆ ಕೊಟ್ರೇನೆ ಈ ಜಾಗ ಅವನ ಹೆಸರಿಗಾಗೋದು ಅಂತ. ಅಣ್ಣಯ್ಯ ನಾವು ಕೇಸ್ ಫೈಲ್ ಮಾಡೋಣ. ಸುಮ್ಕಿರೆ ನೋಡಪ್ಪ, ಅದೆಲ್ಲ ಏನು ಬೇಡ, ಕೈ ಮುಗಿತೀನಿ. ಅದೆಲ್ಲ ಏನು ಮಾಡಬೇಡ. ಅವ್ವ, ಈಗ ಅವ್ರಿಗೆ ಬಿಸಿ ಮುಟ್ಸ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಅವ್ರು ನಮ್ಗೆ ಭಯ ಪಡಲ್ಲ. ಅವ್ರು ಭಯ ಪಡಿಸೋ ಅವಶ್ಯಕತೆ ನಮ್ಗಿಲ್ವೇ? ಬಿಟ್ಬಿಡೋದನ್ನ. ಆಗಲ್ಲವ್ವ. ಅಣ್ಣಯ್ಯ ನಾವು ನಾಳೆನೆ ಹೋಗಿ ಕೇಸ್ ಫೈಲ್ ಮಾಡೋಣ. ಆಗಿದ್ದಾಗಿ ನೀವೇನಾರು ಅವ್ರ ಮೇಲೆ ಕೇಸ್ ಹಾಕಿರೆ ನಿಮ್ಮವ್ವ ಸತ್ತೋದ್ಲು ಅನ್ಕೋ. ಏನಮ್ಮ ನೀನು? ಯಾಕವ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹುಟ್ಟಿಸ್ದವನ ಮೇಲೆ ಕೇಸ್ ಹಾಕ್ತೀನಿ ಅಂತ ಕುಂತವಳೆ. ಅವಳನ್ನ ಕೇಳು, ಯಾಕವ್ವ ಹಿಂಗ್ ಮಾತಾಡ್ತಿದ್ಯಾ ಅಂತ. ನನ್ ಕೇಳಕ್ ಬರ್ಬೇಡ ನೀನು. ನೀನ್ ಹೀಗೆಲ್ಲ ಮಾತಾಡಿ ನನ್ನ ತಡಿಬೋದು ಅಂತ ಅನ್ಕೋಬೇಡವ್ವ. ಹುಟ್ಟಿಸ್ದವನು ನೆಟ್ಟಗಿದ್ದಿದ್ರೆ ನಾನು ಯಾಕೆ ಕೇಸ್ ಹಾಕ್ತೀನಿ? ಅವನ ಕಡೆ ನ್ಯಾಯ ಇದ್ದಿದ್ರೆ ಇಷ್ಟೊತ್ತಿಗೆ ಕೋರ್ಟ್ ಹತ್ತಿ ವಾದ ಮಾಡ್ತಿದ್ದ. ನ್ಯಾಯ ಇಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ತರ ರೋಡಲ್ಲಿ ಹಿತ್ತಲ್ಲಿ ಮಾತುಕತೆಗೆ ಇಳ್ದಿದ್ದಾರೆ. ಚಂದ್ರು, ಇವಳು ನನ್ನ ಮಾತು ಕೇಳಕ್ಕಿಲ್ಲ ಅಂದ್ರೆ ನಾನು ನನ್ನ ಮಾತಿನ ಪ್ರಕಾರ ನಡ್ಕೊಂತೀನಿ ಅಂತ ಅವಳಿಗೆ ಹೇಳ್ಬಿಡು. ಇವಳಿಗೆ ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದೇ ಮುಖ್ಯ, ಅವ್ರ ಅವ್ವ ಮುಖ್ಯ ಅಲ್ಲ. ಅವ್ವ, ನೀನ್ ಏನ್ ಬೇಕಾದ್ರೆ ಮಾಡ್ಕೊ ಹೋಗು. ದೊಡ್ಡ ಮನ್ಸಿ ನೀನು. ನಿಮ್ಗೆ ಯಾರ ಏನಾರ ಹೇಳಕ್ಕಾದಿತ್ತಾ? ಏನಾರ ಮಾಡ್ಕೋಗು. ನನ್ನ ಮರ್ತು ಬಿಡು ತಾಯಿ. ನನ್ನ ಜವಾಬ್ದಾರಿ ತೀರ್ತು ಅನ್ಕೊಂತೀನಿ. ಅವ ಹಿಂಗೆಲ್ಲ ಮಾತಾಡ್ಬೇಡ ಬಿಡವ ನೀನು.